ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ದಾಸಶ್ರೇಷ್ಠ ಪುರಂದರದಾಸರ ಆರಾಧನೆ. ಪುರಂದರದಾಸರು ಕರ್ನಾಟಕದ ಒಬ್ಬ ಮಹಾನ್ ಭಕ್ತ ಕವಿ ಹಾಗೂ ಸಂಗೀತಗಾರರು. ಇವರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯಲಾಗತ್ತೆ. ಪುರಂದರ ವಿಠಲ ಎಂಬ ಅಂಕಿತದೊಂದಿಗೆ ಸಾವಿರಾರು ಕೀರ್ತನೆಗಳನ್ನು ರಚಿಸಿ ಭಕ್ತಿ ಮಾರ್ಗವನ್ನು ಸರಳ ಕನ್ನಡದಲ್ಲಿ ಅವರು ತೋರಿಸಿದಂತಹವರು. ಇವರು ದಾಸ ಸಾಹಿತ್ಯದ ಪ್ರವರ್ತಕ. ಸಾವಿರಾರು ಪದಗಳನ್ನು, ಕೀರ್ತನೆಗಳನ್ನು ಹಾಗೂ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಸಾಹಿತ್ಯದ ಶೈಲಿಯಂತೂ ತುಂಬ ಸರಳ. ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳ ರೀತಿಯಲ್ಲಿ ಕನ್ನಡದಲ್ಲಿ ಅವರು ಅವರ ರಚನೆಗಳನ್ನು ರಚಿಸಿದ್ದಾರೆ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ. ಇವರು ಕರ್ನಾಟಕ ಸಂಗೀತದ 84 ರಾಗಗಳನ್ನು ರಚಿಸಿ ಮಾಯಾಮಾಳವ ಗೌಳ ರಾಗವನ್ನು ಪರಿಚಯಿಸಿದರು. ದಾಸರ ಕೀರ್ತನೆಗಳನ್ನು ದಾಸರ ಪದ ಹಾಗೂ ದೇವರ ನಾಮ ಅಂತ ಕರೀತಾರೆ. ಗುರುಗಳಾದ ವ್ಯಾಸರಾಯರು ಇವರ ಸಂಗೀತದ ರಚನೆಗಳನ್ನು ಪುರಂದರೋಪನಿಷತ್ತು ಅಂತ ಕರೆದರು. ನಾದ ಸಂಭೂತರೆನಿಸಿದ್ದ ಇವರು ಪುಷ್ಯ ಬಹುಳ ಅಮಾವಾಸ್ಯೆಯಂದು ಶ್ರೀಮನ್ನಾರಾಯಣನ ಪಾದಾರವಿಂದವನ್ನು ಸೇರಿದರು. ಅವರ ನೆನಪಿಗಾಗಿ ಇಂದು ಪುರಂದರದಾಸರ ಆರಾಧನೆ ಅಥವಾ ಪುರಂದರಾರಾಧನೆ ಅಂತ ಎಲ್ಲ ಕಡೆಯೂ ಸಂಗೀತ ಕಾರ್ಯಕ್ರಮಗಳು, ಸಂಗೀತದ ಒಂದು ಗೋಷ್ಠಿಗಳು ಎಲ್ಲವನ್ನ ಇವತ್ತು ಆಚರಿಸ್ತಾರೆ. ಹಾಗೆ ಪುರಂದರದಾಸರ ಆರಾಧನೆಯನ್ನು ತುಂಬ ಜೋರಾಗಿ ಅನೇಕ ಕಡೆಗಳಲ್ಲಿ ಆಚರಿಸ್ತಾರೆ. ಸಂಗೀತ ಪ್ರೇಮಿಗಳಿಗಂತೂ ಈ ದಿನ ಒಂದು ಹಬ್ಬ. ಅವರ ರಚನೆಯ ಎಲ್ಲ ಹಾಡುಗಳು, ಕೀರ್ತನೆಗಳನ್ನು ಕೇಳಲು ಒಂದು ಸದಾವಕಾಶ. ಹಾಗಾಗಿ ನಾನು ಕೂಡ ಸಂಗೀತದ ಅಭಿಮಾನಿಯಾಗಿರೋದ್ರಿಂದ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಪುರಂದರದಾಸರು ರಚಿಸಿರುವಂತಹ ಒಂದು ದೇವರ ನಾಮವನ್ನು ನಿಮ್ಮ ಮುಂದೆ ಹಾಡಿ ತೋರಿಸ್ತಾ ಇದ್ದೀನಿ. ಸುಶಾಂತು ನನ್ನ ಜೊತೆ ಸ್ವರಗೂಡಿಸ್ತಾನೆ. ಇದು ಶ್ರೀರಂಜನಿ ರಾಗದಲ್ಲಿದೆ, ಆದಿತಾಳದಲ್ಲಿದೆ. ಮೂರುತಿಯನ್ನು ನಿಲ್ಲಿಸೋ ಮಾಧವನೇ, ಮೂರುತಿಯನ್ನು ನಿಲ್ಲಿಸೋ ಮಾಧವನೇ, ಮೂರುತಿಯನ್ನು ನಿಲ್ಲಿಸೋ. ಎಳೆ ತುಳಸಿಯವನ ಮಾಲೆಯು ಕೋರಳೋಳು, ಎಳೆ ತುಳಸಿಯವನ ಮಾಲೆಯು ಕೋರಳೋಳು, ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ, ಎಳೆ ತುಳಸಿಯವನ ಮಾಲೆಯು ಕೋರಳೋಳು, ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ, ಮೂರುತಿಯನ್ನು ನಿಲ್ಲಿಸೋ ಮಾಧವನೇ, ಮೂರುತಿಯನ್ನು ನಿಲ್ಲಿಸೋ. ದಧಾನಿದ ದಧಾನಿದ ದನಿದ ಮಗರಿ ರೇ ಗಮ, ದನಿದ ಮರೆ ಗರಿ ಸ ರೇ ಗರಿ ಸ ರೇ ಗಮ, ಮೋತಿನ ಸರ ನವ ರತ್ನದುಂಗುರವಿಟ್ಟು ಮತ್ತೆ ಶ್ರೀಲಕುಮಿಯ ಉರದಳು ಪೂವ, ಭಕ್ತ ಕಲ್ಪತರು ಭಾಗ್ಯದ ಸೂರದೇನೋ, ಭಕ್ತ ಕಲ್ಪತರು ಭಾಗ್ಯದ ಸೂರದೇನೋ, ಮುಕ್ತಿದಾಯಕ ಶ್ರೀ ಪುರಂದರ ವಿಠಲ ನಿನ್ನ, ಭಕ್ತ ಕಲ್ಪತರು ಭಾಗ್ಯದ ಸೂರದೇನೋ,
ಹೇಳಿದ್ರಲ್ಲ ಆತ್ಮೀಯರೇ, ಪುರಂದರದಾಸರ ಒಂದು ದೇವರ ನಾಮ ಶ್ರೀರಂಜನಿ ರಾಗದಲ್ಲಿ ಆದಿತಾಳದಲ್ಲಿದೆ. ಸುಶಾಂತನಿಗೆ ತುಂಬ ಇಷ್ಟವಾಗಿರೋ ಹಾಡಿದು. ಹಾಗೆ ಅವನಿಗೆ ಚರಣದ ಸ್ವರಗಳು ತುಂಬ ಇಷ್ಟ. ಅದಕ್ಕೋಸ್ಕರ ನಾನಿವತ್ತು ಆ ಚರಣದ ಸ್ವರಗಳನ್ನು ಹಾಡಿದೆ. ಅವನಿಗದು ತುಂಬ ಇಷ್ಟ. ಅನುಪಲ್ಲವಿಯ ಸ್ವರಗಳನ್ನು ಹಾಡಕ್ಕೆ ಹೋಗಲಿಲ್ಲ, ಬರೇ ಚರಣದ ಸ್ವರಗಳು ಅವನಿಗೆ ಬರೋದು, ಅನುಪಲ್ಲವಿದ ಸ್ವರಗಳು ಬರಲ್ಲ ಅವನಿಗೆ. ಬಟ್ ಚರಣದ ಸ್ವರ ತುಂಬ ಇಷ್ಟಪಟ್ಟು ಹಾಡ್ತಿರ್ತಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ನಿಮಗೆ ಅದ್ರ ಜೊತೆಲಿ ಹಾಡಿನ ಜೊತೆಯಲ್ಲಿ ಸ್ವಲ್ಪ ಸ್ವರಗಳನ್ನು ಹಾಡಿದೆ ಅಷ್ಟೇ. ಹೀಗೆ ಪುರಂದರದಾಸರ ಒಂದು ಆರಾಧನೆಯ ದಿನ ನಮ್ಮ ನಮನಗಳನ್ನು ಪುರಂದರದಾಸರಿಗೆ ಸಲ್ಲಿಸುವ ಮೂಲಕ ನಿಮಗೆ ನಾನೊಂದು ಪುರಂದರದಾಸರ ಹಾಡನ್ನು, ದೇವರ ನಾಮನ ಹಾಡಿ ತೋರಿಸಿದೆ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.